ನವಿಲು. ನಿಮ್ಮ ಚಿಕ್ಕ ಚಿಕ್ಕ ಮೈ ನೋಡಿ ನೀಲ್ಗಾಯಿ. ಇದು ಇವನ್ನ ನೀಲ್ಗಾಯಿ ಅಂತ ಕರೀತಾರೆ. ಬ್ಲೂ ಬುಲ್. ಬುಲ್ಬುಲ್ ಅಲ್ಲಮ್ಮ, ನೀಲ್ಗಾಯಿ. ಬ್ಲೂ ಬುಲ್. ಇದು ಹುಲ್ಲುಗಾವಲು ಮತ್ತು ಕಾಡು ಪ್ರದೇಶಗಳಲ್ಲಿ ಕುರುಚಲು ಕಾಡುಗಳು ಅಲ್ಲಿ ಕಂಡು ಬರುತ್ತೆ. ಇದು 1.2 ರಿಂದ 1.5 ಮೀಟ್ರು ಇದರ ಗಾತ್ರ ಗಂಡು. ಇನ್ನು ಹೆಣ್ಣು ಗಾತ್ರದಲ್ಲಿ ಗಂಡಿನಕ್ಕಿಂತ ಚಿಕ್ಕದಾಗಿರುತ್ತೆ. ತೂಕ ಬಂದ್ಬಿಟ್ಟು 200 ರಿಂದ 300 kg ಗಂಡಿನ ತೂಕ. ಗಂಡು ನೀಲ್ಗಾಯದ ತೂಕ 200 ರಿಂದ 300 kg, ಹೆಣ್ಣು 120 ರಿಂದ 200. ಎಲೆಗಳು, ಧಾನ್ಯಗಳು, ಹೂಗಳು, ಕಾಂಡಗಳು ತಿನ್ನುತ್ತೆ. ಇನ್ನು ಕಾಡಿನಲ್ಲಿ ಅವೆಲ್ಲ ತಿನ್ಕೊಂಡು ಇರುತ್ತೆ. ಇನ್ನು ಮೃಗಾಲಯದಲ್ಲಿ ಭತ್ತದ ಹುಲ್ಲು, ಸೊಪ್ಪು, ಕಡಲೆಕಾಯಿ ಹಿಂಡಿ, ಭತ್ತದ ಹೊಟ್ಟು, ಒಣ ಹುಲ್ಲು ಇದನ್ನು ತಿನ್ಕೊಂಡು ಇರುತ್ತೆ. ಸಾಮಾನ್ಯವಾಗಿ ಇದರ ಒಂದು ಮರಿಯನ್ನು ಹಾಕುತ್ತೆ. ಇದರ ಗರ್ಭಾವಸ್ಥೆಯ ಅವಧಿ 240 ರಿಂದ 258 ದಿನಗಳು. ಹಂದಿ. ಹಾಂ, ಮುಳ್ಳು ಹಂದಿ. ಇದ್ರ ಮುಳ್ಳೆ ಅದರ ರಕ್ಷಣೆಗೆ ಬಳಸ್ಕೊಳ್ಳುತ್ತೆ. ಕರಡಿ. ಕರಡಿ ಬಿಸಿಲಿನ ಬೇಗ ತಳಕಾಗದೆ ನೀರಲ್ಲಿ ಮಲ್ಕೊಬಿಟ್ಟಿದೆ ಸುಮ್ಮನೆ. ಜಾಸ್ತಿ ಬಿಸಿಲಿದೆ ಅಲ್ವಾ, ಅದಕ್ಕೆ ನೀರಲ್ಲಿ ಮಲ್ಕೊಂಡ್ಬಿಟ್ಟಿದೆ. ಬಂದಕಂದಿ. ಇದು ಏಷ್ಯಾಟಿಕ್ ಕಪ್ಪು ಕರಡಿ. ಇದು ಕಾಡಿನಲ್ಲಾದರೆ 20 ರಿಂದ 25 ವರ್ಷ ಬದುಕುತ್ತೆ. ಜೂನಲ್ಲಾದರೆ 30 ವರ್ಷ ಬದುಕುತ್ತೆ. ಇದು ಗರ್ಭಾವಸ್ಥೆಯ ಅವಧಿ 6 ರಿಂದ 8 ತಿಂಗಳು. ಮರಿಗಳು 1 ರಿಂದ 3 ಹಾಕುತ್ತೆ. ಮರಿಗಳು 2 ರಿಂದ 3 ವರ್ಷ ತಮ್ಮ ತಾಯಿ ಜೊತೆಗೇ ಇರ್ತವೆ. ಇದರ ಗಂಡು ಕರಡಿಯ ಉದ್ದ 150 ರಿಂದ 190 ಸೆಂಟಿಮೀಟ್ರ್, ಹೆಣ್ಣು 120 ರಿಂದ 170 ಸೆಂಟಿಮೀಟ್ರ್. ಗಂಡು ಈ ಕಪ್ಪು ಕರಡಿಯ ತೂಕ ಬಂದ್ಬಿಟ್ಟು 90 ರಿಂದ 200 kg, ಹೆಣ್ಣು ಕರಡಿ 65 ರಿಂದ 90 kg. ಇದು ಸರ್ವಭಕ್ಷಕ, ಅಂದರೆ ಎಲ್ಲನೂ ತಿನ್ನುತ್ತೆ. ಹಣ್ಣುಗಳು, ಕೀಟಗಳು, ಸಣ್ಣ ಸಸ್ತನಿಗಳು, ಜೇನುತುಪ್ಪ, ಗೆದ್ದಲುಗಳು. ಇನ್ನು ಜೂನಾಗಾದರೆ ಹಣ್ಣುಗಳು, ಜೇನುತುಪ್ಪ, ರಾಗಿ ಮಾಲ್ಟ್ ತಿನ್ನುತ್ತೆ.